ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರವೀಂದ್ರ, KRS ಪಕ್ಷದ ಮೈಸೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ. ಇದೇ ಕಳೆದ 4 ದಿನಗಳಿಂದ ಏನು ನಂಜನಗೂಡು ನಗರದಲ್ಲಿ ಅಪಹರಣಕ್ಕೊಳಗಾಗಿದ್ದಂಥ ಶಶಿಧರ್ ಅವರು ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದಂತಹ ಹಾಗೆ ನ್ಯಾಯವಾದಿಗಳಾದಂತಹ ರವಿಕುಮಾರ್ ಅವರಿಗೆ ಅವರ ಸ್ನೇಹಿತರಾದಂತಹ ಬಸವರಾಜ್ ಅವರು ಕರೆ ಮಾಡ್ತಾರೆ. ಕರೆ ಮಾಡಿ ಅವರಿಗೆ ವಿಚಾರಗಳನ್ನು ತಿಳಿಸ್ತಾರೆ. ಈ ಥರ ನಮ್ಮ ಶಶಿಧರನವರನ್ನು ಕೆಲವರು ಯಾರು ದಿನೇಶು ಅನಿಲ್ ಇವರು ಕಿಡ್ನಾಪ್ ಮಾಡಿರ್ತಾರೆ ಅನ್ನೋ ವಿಚಾರ ತಿಳಿಸಿರ್ತಾರೆ. ಅವರು ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಏನು ನಗರದ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಡಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ಯಾವುದೇ ಥರ ರೆಸ್ಪಾನ್ಸ್ ಮಾಡಲ್ಲ. ರೆಸ್ಪಾನ್ಸ್ ಮಾಡದಾಗ ನಮ್ಮ KRS ಪಕ್ಷವನ್ನು ಭೇಟಿ ಮಾಡ್ತಾರೆ. ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅದೇ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಮಣಿಕಂಠ ಅವರ ನೇತೃತ್ವದಲ್ಲಿ ಅದನ್ನು ಏನು ನಮ್ಮ SP ಅವರಿಗೆ ಕರೆ ಮಾಡಿ ತಿಳಿಸ್ತಾರೆ. SP ಅವರಿಗೆ ಕರೆ ಮಾಡಿ ತಿಳಿಸಿದಂಥ ಸಂದರ್ಭದಲ್ಲಿ ಅವರು SP ಅವರಿಗೆ ಕರೆ ಮಾಡ್ತಾರೆ. ಅವರು ವಿಚಾರಗಳನ್ನ ಹೇಳ್ತಾರೆ. ವಿಚಾರಗಳನ್ನ ಈ ಥರ ಏನು ಕಿಡ್ನಾಪ್ ಮಾಡಿದ್ದಾರೆ, ಇವ್ರ ವಿರುದ್ಧ ನಂಜನಗೂಡು ನಗರದ ಠಾಣೆಯಲ್ಲಿ ಯಾವುದೇ ಥರ ಏನು ರೆಸ್ಪಾನ್ಸ್ ಮಾಡ್ತಿಲ್ಲ, ಇದನ್ನೆಲ್ಲ ನೀವೇ ಸ್ವಲ್ಪ ಹ್ಯಾಂಡಲ್ ಮಾಡಿ ಅನ್ನೋ ಒಂದು ವಿಚಾರನ ಹೇಳೋಂಥ ಸಂದರ್ಭದಲ್ಲಿ ಅವರು 24 ಗಂಟೆ ಒಳಗಡೆ ಅವರು ಇದನ್ನ ಭೇದಿಸ್ತಾರೆ. ಅವರಿಗೆ ನಾವು KRS ಪಕ್ಷದ ವತಿಯಿಂದ ಧನ್ಯವಾದಗಳನ್ನ ತಿಳಿಸ್ತೇವೆ. ಹಾಗಾಗಿ ಮುಂದಿನ ವಿಚಾರವನ್ನ ನಮ್ಮ ತಾಲೂಕು ಅಧ್ಯಕ್ಷರಾದಂತಹ ಮಣಿಕಂಠ ಅವರು ತಿಳಿಸ್ತಾರೆ. ಬಂಧುಗಳೇ ನಮಸ್ಕಾರ, ನಾನು ನಿಮ್ಮ ಮಣಿಕಂಠ, ನಂಜನಗೂಡು ತಾಲೂಕಿನ ಅಧ್ಯಕ್ಷ. ಇವತ್ತು ನೋಡಿ, ಸಾಮಾನ್ಯವಾಗಿ ಒಂದು FIR ಸಾರ್ವಜನಿಕರು ಈಗ ಪೊಲೀಸ್ ಠಾಣೆ ಒಂದು ನ್ಯಾಯದ ಒಂದು ಮೆಟ್ಟಿಲು. ಯಾಕಂದ್ರೆ ಇವರು ನ್ಯಾಯನ ಕೇಳಕ್ ಹೋಗ್ಬೇಕಾದ್ರೆ ಒಂದು ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಕೊಡಬೇಕಿತ್ತು. ಈ ತರ ಇವರು ಇವ್ರ ಸ್ನೇಹಿತರು ಯಾರಿದ್ದಾರೆ ಅವರು ಈ ತರ ಕಿಡ್ನಾಪಿಂಗ್ ಆಗಿದ್ದಾರೆ, ಈ ವಿಚಾರವಾಗಿ ಪೊಲೀಸ್ ಠಾಣೆಯಲ್ಲಿ ಅವ್ರ ವಿಚಾರವನ್ನು ತಿಳಿಸಕ್ ಹೋದಾಗ ಪೊಲೀಸರು ಅವರೇನೆ ಇದು ಈಗಾಗಲೇ ಮೊದಲೇನೆ ಅವ್ರಿಗೆ ವಿಚಾರ ತಿಳಿದಿತ್ತು. ಯಾಕಂದ್ರೆ ಇದು 30 ಲಕ್ಷದ ವಹಿವಾಟು ನಡೆದಿರೋದು, ಹಣದ ವಹಿವಾಟು ಇರೋ ವಿಚಾರವನ್ನ ಈ ಪೊಲೀಸ್ ಈಗಾಗಲೇ ವಿಚಾರ ಮೊದಲೇ ತಿಳಿದಿತ್ತು. ಇವರು ಠಾಣೆಗೆ ಹೋಗಕ್ಕೂ ಮುಂಚೆನೆ ವಿಚಾರ ತಿಳಿದಿತ್ತು. ಆ ವಿಚಾರ ನಂತರ ಅದನ್ನ ಬೆರೆಸ್ತೀವಿ, ಆ ವಿಚಾರನ ಕೇಳ್ತೀವಿ ಅನ್ನೋ ವಿಚಾರನ ಹೇಳ್ಕೊಂಡು ಒಟ್ಟು 14ನೇ ತಾರೀಕು ಆಗಿರೋ ಈ ಘಟನೆನ ಇಲ್ಲಿವರೆಗೂ 4 ದಿನಗಳ ಸಮಯವರೆಗೂ ತೆಗೆದುಕೊಂಡ್ರು ಸಹ ಅವ್ರು ಯಾವುದೇ ತರ ವಿಚಾರಣೆಗಳನ್ನು ಮಾಡಲ್ಲ. ಆದ್ರೆ ಇದು ನಮ್ಮ KRS ಪಕ್ಷಕ್ಕೆ ಗಮನಕ್ಕೆ ಬಂದಾದ ನಂತರ ನಾವು ತಾಲೂಕಿನ ಅಧ್ಯಕ್ಷರಾದ ಆಮೇಲೆ ನಮ್ಮ ಟೀಮ್ ಇಂದ ಎಲ್ಲ ಸೇರಿ SP ಆಫೀಸ್ ಅವ್ರಿಗೆ ಒಂದು ದೂರು ಕೊಡ್ತೀವಿ. ಲಿಖಿತವಾಗಿ ಒಂದು ದೂರು ಕೊಟ್ಟು ಹಾಗೂ ಅವರಿಗೆ ಒಂದು ಲಿಖಿತವಾಗಿ ದೂರು ಕೊಟ್ಟು ಆಮೇಲೆ ಮೇಲ್ ಮೇಲೆ ಒಂದು ದೂರು ಕೊಡ್ತೀವಿ. ಆ ದೂರಿನ ಅನುಸಾರವಾಗಿ SP ಅವರು ಅದನ್ನ ತಕ್ಷಣವೇ ಅದನ್ನ ಕ್ರಮ ಜಾರಿಗೊಳಿಸಿ ಇವರಿಗೆ ಯಾವ ರೀತಿ ಒಂದು ಹೊಸದಾಗಿ ಒಂದು ತಂಡವನ್ನು ರೂಪಿಸಿ ಅವ್ರಿಗೊಂದು ಶೀಘ್ರದಲ್ಲಿ ಅವ್ರಿಗೊಂದು ವ್ಯವಸ್ಥೆಯನ್ನು ತರುವ ವ್ಯವಸ್ಥೆಯನ್ನ ಮಾಡ್ತಾರೆ. ಹಾಗೂ ಇಲ್ಲಿರೋ ನಾನು ಹೇಳೋದಂದ್ರೆ ಈ ಠಾಣೆಯಲ್ಲಿ ಸಣ್ಣ ವಿಚಾರ, ಯಾಕಂದ್ರೆ ಇವತ್ತು ಏನ್ ವಿಚಾರ ಐತೆ ಒಂದು ಬಂದಿರೋದಂತ ದೂರು ಕೊಡೋದು ಮೊದಲು ತೆಗೆದುಕೊಂಡು ನಂತರ ಅವರು ವಿಚಾರಣೆ ನಡೆಸಬೇಕು ಅನ್ನೋದೆಲ್ಲ ಇವತ್ತು ಕೇವಲ ಮಧ್ಯವರ್ತಿಗೆ ವಹಿಸಿ ಹಣದ ವಿಚಾರವನ್ನೇ ಗಮನವಿಟ್ಟು ಮಾತಾಡುವಂತಹ ವ್ಯಕ್ತಿಗಳು ಈ ನಂಜನಗೂಡು ಠಾಣೆ ಪೊಲೀಸ್ ಠಾಣೆಯಲ್ಲಿ ಇದ್ದಾರೆ ಅನ್ನೋದು ನಮಗೆ ಇವತ್ತು ಕಹಿ ಘಟನೆ. ಯಾಕಂದ್ರೆ ಇಂತಹ ನೊಂದರು ಸಂತ್ರಸ್ತರಂತಹ ವ್ಯಕ್ತಿಗಳಿಗೆ ನಾವು ಇಲ್ಲ, ನಮ್ಮ ಪಕ್ಷ ನೆರವಾಗ್ಲಿಲ್ಲ ಅಂದ್ರೆ ಇವರ ಗತಿ ಇನ್ನೂ 1 ತಿಂಗಳಾದ್ರೂ ಸಹ ಅವರು ಬಿಡಿಸ್ಕೊಬರಕ್ ಸಾಧ್ಯನೇ ಆಗ್ತಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವರ ಫ್ಯಾಮಿಲಿ ಸಹ ಇವರ ಹೆಂಡತಿ ಯಾರಿದ್ದಾರೆ ಅವ್ರಿಗೆ ಆರೋಗ್ಯ ಸಮಸ್ಯೆಯೂ ಸಹ ಇವ್ರ ಮಗಳಿಗೆ ಮದುವೆ ಇನ್ನೊಂದು 22ನೇ ತಾರೀಕರಂದು ಇವನ್ ಮಗಳ ಮದುವೆ ಇತ್ತು. ಆ ಮದುವೆಗೂ ಸಹ ಈ ಪೊಲೀಸರಾಗ್ಲಿ ಈ ದಿನೇಶ್ ಹಾಗೂ ಅನಿಲ್ ಎಂಬ ವ್ಯಕ್ತಿ ಇಬ್ಬರು ಇದ್ರಲ್ಲ ಅವರು ಬಿಡುವ ಮನಸ್ಥಿತಿ ಉಳ್ಳವರೆಲ್ಲ. ಯಾಕಂದ್ರೆ ಅವರಿಗೆ ಹಣ ಎಂಬುದೇ ಅವರಿಗೆ ಮುಖ್ಯವಾಗಿತ್ತು. ಯಾಕಂದ್ರೆ ಇವತ್ತು ಇವ್ರಿಗೆ ಈಗಾಗಲೇ ಆರೋಗ್ಯದಲ್ಲೂ ಸಹ ಸಾಕಷ್ಟು ರೀತಿಯಲ್ಲಿ ತೊಂದರೆಯಲ್ಲಿ ಇದ್ರೂ ಸಹ ಇವರು ಕೊಟ್ಟಂತಹ ಮಾನಸಿಕವಾಗಿ ಹಾಗೂ ಮಾನಸಿಕ ಹಿಂಸೆ ಆಗ್ಲಿ ದೈಹಿಕವಾಗಿ ಇವರಿಗೆ ಹಿಂಸಿಸ್ತಾ ಅಲ್ಲಿ ಸರಿಯಾದ ಸಮಯಕ್ಕೆ ಊಟ ಉಪಚಾರಗಳನ್ನು ಯಾವುದೇ ರೀತಿಯನ್ನು ಮಾಡದೆ ಇವರ ಸಾಕಷ್ಟು ರೀತಿಯಲ್ಲಿ ತೊಂದರೆ ಕೊಡ್ತಾ ಹಾಗೂ ಮಾನಸಿಕವಾಗಿ ಕುಗ್ಗಿಸ್ತಾ ಬರ್ತಾ ಇದ್ರು. ಈ ವಿಚಾರವನ್ನ ನಮ್ಮ KRS ಪಕ್ಷ ಗಮನಿಸಿ ಇವರನ್ನ ನಮ್ಮ ಕರೆತರಬೇಕಾದ ಅನ್ನುವ ವಿಚಾರವನ್ನ ಇವತ್ತು 4 ದಿನ ಆದ್ರೂ ಸಹ ಇವರನ್ನ ಯಾವುದೇ ರೀತಿಯಲ್ಲಿ ಬಂಧಿಸ್ಕೊಂಡು ಇಟ್ಕೊಂಡಿದ್ರಂತಹ 4 ದಿನ ಆದ್ರೂ ಸಹ ಅಲ್ಲೇ ಇಟ್ಕೊಂಡು ಬಂಧಿಸ್ಕೊಂಡಿದ್ರು. ಇವ್ರ ಮಗಳ ಮದುವೆಗೂ ಬಿಡ್ಬೇಕು ಅನ್ನೋ ಮನಸ್ಥಿತಿ ಅವ್ರಿಗೆ ಇರ್ಲಿಲ್ಲ. ಅಂತ ಕೆಟ್ಟ ಮನಸ್ಥಿತಿ ಇವ್ರಿಗೆ ಇದ್ದಂತಹದ್ದವರು.
ಆದರೆ ಇವತ್ತು ನಮ್ಮ KRS ಪಕ್ಷ ಇಂತಹ ಸಂತ್ರಸ್ತರನ್ನು ಗಮನಿಸಿ ಇವ್ರಿಗೊಂದು ಕರೆಕ್ಟಾಗಿ ನೆರವು ಆಗಬೇಕು ಅನ್ನೋ ಉದ್ದೇಶದಿಂದ ನಿನ್ನೆ ಮೊನ್ನೆಯಿಂದ ಇವರಿಗೆ ಫಾಲೋ ಅಪ್ ಮಾಡಿ SP ಅವರಿಗೆ ಕಂಪ್ಲೇಂಟ್ ಕೊಟ್ಟು ಇವ್ರನ್ನ ಕರೆತರುವ ಕೆಲಸವನ್ನ ಮಾಡಿದೀವಿ. ಈ ರೀತಿ ಒಳ್ಳೆ ಕೆಲಸಗಳನ್ನ ನಾವು ಮಾಡ್ಕೊಂಡು ಮುಂದೆನೂ ಸಹ ಹೋಗ್ತಾ ಇರ್ತೀವಿ. ಆದರೆ ಏನು ವಿಚಾರ ಅಂದ್ರೆ ಈ ವಿಚಾರವಾಗಿ ನಮ್ಮ ಬಸವರಾಜ್ ಅವರು 2 ವಿಚಾರವನ್ನ ಮಾತಾಡ್ತಾರೆ. ದಯವಿಟ್ಟು ಮಾತಾಡಿ ಬಸವರಾಜ್. ಎಲ್ಲರಿಗೂ ನಮಸ್ಕಾರ ಸರ್. 15ನೇ ತಾರೀಕು ಬೆಳಿಗ್ಗೆ ನಮ್ಮ ಶ್ರೀಧರ್ ನಾರಾಯಣ್ ಭಟ್ ಅವರು ನನಗೆ ಫೋನ್ ಮಾಡಿದ್ರು. ಏನಂತ, ನನಗೆ ಮಂಗಳವಾರ ಸಂಜೆ 7 ಗಂಟೆ ಅಷ್ಟೊತ್ತಲ್ಲಿ ದಿನೇಶ್ ಮತ್ತು ಅನಿಲ್ ನನ್ನನ್ನು ಕಾರಲ್ಲೇ ಅಪಹರಣ ಮಾಡಿ ಕರ್ಕೊಂಡು ಹೋದರು. ಹಾಗಾಗಿ ನನಗೆ ಇಲ್ಲಿ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ನನಗೆ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೀಟ್ ಮಾಡಿ ನನ್ನನ್ನು ಬಿಡುಗಡೆ ಮಾಡಿಸ್ಕೊಡ್ಬೇಕು ಅಂತೇಳಿ ಕಣ್ಣೀರು ಕಚ್ಕೊಂಡು ಹಣ ಕೇಳಿದ್ರು. ಆ ಕಾರಣದಿಂದ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾನು ಈ ಥರ ಕಂಪ್ಲೀಟ್ ಕೊಡೋಕೆ ಹೋದಾಗ ಪೊಲೀಸ್ ಠಾಣೆಯಲ್ಲಿ ನಮ್ಮ ಸರಿಯಾದ ರೀತಿಯಲ್ಲಿ ಕೋಪರೇಟ್ ಮಾಡಲಿಲ್ಲ. ಕೊನೆಗೆ ಏನಪ್ಪ ಮಾಡೋದು ಅಂತೇಳಿ ನಾನು ಬೇಜಾರಾಗಿ ಸುಮ್ಮನೆ ಇಟ್ಬೇಕಾದ್ರೆ ನನಗೆ ಸಂಘದವ್ರ ಬಗೆಗೆ ಅವ್ರ ಬಗೆಗೆ ನನ್ನ ಸ್ನೇಹಿತರೊಬ್ಬರು ಇಂಥ ಸಂಘ ಇದೆ, ಇದ್ರ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಪ್ಪ ಅಂತ ಹೇಳಿದ್ರು. KRS ಸಂಘದಲ್ಲಿ ಹೋಗಿ ನಾನು ಒಬ್ಬರನ್ನ ಅಧ್ಯಕ್ಷರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅಧ್ಯಕ್ಷರು ನನಗೆ ತುಂಬ ಎಲ್ಲ ಥರಕ್ಕೂ ನಿಮ್ಗೆ ಹಿಂಗೆ ಮಾಡ್ಬೇಕು, ಇದೇ ಥರ ಮಾಡಬೇಕು, ನೀವು ಹಿಂಗೆ ಏನಾಗಿದೆ ನಿಜ ಪೂರ್ತಿನಲ್ಲಿ ನೀವು ನಮ್ಮ ಕಂಪ್ಲೀಟ್ ಬರ್ಕೊಡಿ, ನಮ್ಮ ಮುಂದೆ ಏನು ಮಾಡಬೇಕು ನಾವು ನೋಡ್ತೀವಿ ಅಂತೇಳಿ ಲಾಯರ್ ಸಾಹೇಬ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಏನೋ ಮಾಡಿಸಿ ಈ SP ಅವ್ರಿಗೆಲ್ಲ ಅವರು ನಮಗೆ ಕಂಪ್ಲೀಟ್ ಮಾಡಿ ನಮ್ಮ ಶ್ರೀಧರ್ ನಾರಾಯಣ್ ಭಟ್ರನ್ನ ನಮಗೆ ಇವತ್ತು ಬಿಡುಗಡೆ ಮಾಡಿ ನಮಗೆ ಕಳಿಸ್ಕೊಟ್ಟು ನಮ್ಮ ವಾಸ್ತವಿಕ ಕೊಟ್ಟಿದ್ದಾರೆ. ಎಲ್ಲ ಸಂಘ ಸಂಸ್ಥೆಗಳು ಲಾಯರ್ ಸಾಹೇಬ್ರಿಗೆ ಎಲ್ಲರಿಗೂ ತುಂಬ ಹೃದಯದಿಂದ ವಂದನೆಗಳು. 4ನೇ ತಾರೀಕು ನಾನು ಚಾಮರಾಜನಗರದಿಂದ ನನ್ನ ಕೆಲಸ ಮುಗಿಸಿ ನಂಜನಗೂಡಿಗೆ ನಾನು ಬರ್ತಾ ಇರಬೇಕಾದ್ರೆ ರಾಘವೇಂದ್ರ ಮಠ ನಂಜನಗೂಡಲ್ಲಿ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ತಾಯಿದ್ದೆ. ಅವಾಗ ಅವರು ಹಿಂದ್ಗಡೆಯಿಂದ ಬಂದು ಮತ್ತು ಅನಿಲ್ ಮತ್ತು ಇವರು ದಿನೇಶ್ ಬಲವಂತವಾಗಿ ನನ್ನ ಕಾರ್ ಒಳಗಡೆ ಹಾಕ್ಕೊಂಡ್ಬಿಟ್ಟು ಹಣಕಾಸು ಅಲ್ಲೇ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ಸೀದಾ ಅಲ್ಲಿ ಕರ್ಕೊಂಡು ಸಕಲೇಶ್ಪುರದ ಅವರು ತೋಟದ ಮನೆಯಲ್ಲಿ 4 ದಿವಸ ನನ್ನ ಬಂದಿಯಾಗಿಟ್ಟಿದ್ದು. ಸಂಪೂರ್ಣವಾಗಿ ಅದನ್ನು ಕೊಟ್ಟು ಇಲ್ಲಿಂದ ಹೊರಡಬೇಕು ಅನ್ನೋ ವಿಚಾರವನ್ನು ಹೇಳಿದೆ. ನಾನು ಅಸಹಾಯಕ ಪರಿಸ್ಥಿತಿಯಲ್ಲಿ ನಾನಲ್ಲಿದ್ದೆ. ಯಾಕಂದರೆ ನನಗೆ ಯಾವುದೇ ರೀತಿ ಸಂಪರ್ಕವೂ ಕೂಡ ಇರಲಿಲ್ಲ. ಅವಾಗ ಬೆಳಗಾಗಿದ್ದು ನನ್ನ ಮೊಬೈಲಿಂದಲೇ ಫೋನ್ ಮಾಡು ಅಂತ ಹೇಳ್ಬಿಟ್ಟು ಅವರೇ ಪಕ್ಕದಲ್ಲೇ ನಿಂತ್ಕೊಂಡು ಮಾತಾಡಿಸಿದ್ರು. ನನ್ನ ಸ್ನೇಹಿತರಾದಂಥ ಬಸವರಾಜ್ ಅವರಿಗೆ ವಿಷಯವನ್ನು ನಾನು ಮುಟ್ಟಿಸಿ ಹಿಂಗಾಗಿದೆ ಅನಿಲ್ ಮತ್ತು ದಿನೇಶ್ ಅವರಿಂದ ಅವರು ಕರ್ಕೊಂಡ್ಬಂದಿದ್ದಾರೆ ಅಂತ ಹೇಳಿ ತೋಟದಲ್ಲಿದ್ದೀನಿ ಅಂತ ಹೇಳಿದೆ. ಅದನ್ನ ಏನು ಭಯ ಪಡೋದು ಬೇಡ, ನಾವು ಇದ್ದೀವಿ ಅಂತ ಹೇಳ್ಬಿಟ್ಟು ಅವರು ಮುಂದಿನ ಕಾರ್ಯಾಚರಣೆಯನ್ನು ಮಾಡಿ ಪೊಲೀಸ್ ಠಾಣೆಗೆ ಸಮೇತವಾಗಿ ಹೋಗಿ ನಂಜನಗೂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾನು ಕಂಪ್ಲೇಂಟ್ ಆಗಿ ಕೊಡಲಿಕ್ಕೆ ಹೋದಾಗ ಸರಿ ಆಗಿಲ್ಲ ಅನ್ನೋ ವಿಚಾರವನ್ನು ಕೂಡ ಗೊತ್ತಾಯಿತು. ಆದ ನಂತರದಲ್ಲಿ ಇವತ್ತು ಒಂದು ದಿವಸ ಅವರು ಪೊಲೀಸ್ ಸ್ಟೇಷನ್ ಪುನಃ ಮತ್ತೆ SP ಆಫೀಸಿಂದೆಲ್ಲ ಫೋನ್ ಹೋಗೋ ತನಕ KRS ಪಕ್ಷದವರು ಮುಖಾಂತರ ಹೋಗೋ ತನಕ ಅದು ಇವತ್ತು ನನಗೆ ಇಲ್ಲಿಗೆ ಕರ್ಕೊಂಡು ಬಂದರು. ಅವರು ನಂಜನಗೂಡು ಠಾಣೆಯಿಂದ ಫೋನ್ ಬಂತು, ಅವರಿಗೆ ಕರ್ಕೊಂಡು ಬಂದು ಇಲ್ಲಿ ಸ್ಟೇಷನಿಗೆ ಹೋಗಿ ಅದನ್ನು ಅಲ್ಲಿ ಸ್ಟೇಟ್ಮೆಂಟನ್ನು ಕೊಟ್ಟು ಅವರು ರವೀಂದ್ರ ಅವರಿದ್ದರಿಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟು ಬಲವಂತವಾಗಿ ಕರ್ಕೊಂಡು ಹೋಗಿದ್ದರು. ಯಾವಾಗ ಏನು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟೆ. ರವೀಂದ್ರ ಅವರು ಬಲವಂತ ಅನ್ನುವಂಥದ್ದು ಬೇಡ ಅನ್ನೋ ವಿಚಾರವನ್ನು ಹೇಳಿದ್ರು. ಅದಕ್ಕೋಸ್ಕರ ಅದನ್ನು ತೆಗೆದ್ವಿ. ಬಲವಂತ ಅನ್ನೋ ವಿಚಾರವನ್ನು ತೆಗೆದುಬಿಟ್ಟು ನಾನು ಸಂಪೂರ್ಣವಾಗಿ ಸ್ಟೇಟ್ಮೆಂಟನ್ನು ನಾನು ಕೊಟ್ಟಿದ್ದೀನಿ. ಅದಕ್ಕೆ ಎಲ್ಲರೂ ಸಹಕಾರ ಕೊಟ್ಟೆ. ತಮ್ಮ KRS ಪಕ್ಷಕ್ಕೆ ಎಲ್ಲ ನಿಮಗೆ ಅಲ್ಲಿ 4 ದಿನ ಇಟ್ಕೊಂಡಿದ್ದಾರಲ್ಲ, ಅವಾಗ ನಿಮಗೆ ಯಾವ ರೀತಿ ಹಿಂಸೆಗಳನ್ನ ಕೊಟ್ಟರು ಅವರು? ಇಲ್ಲ, ನಾನು 4 ದಿವಸ ಇಟ್ಟಾಗ ನನಗೆ ಮಾನಸಿಕ ಹಿಂಸೆ ಜಾಸ್ತಿ ಆಗಿತ್ತು. ದೈಹಿಕವಾಗಿ ಏನೆಲ್ಲ ಆಗಿರಲಿಲ್ಲ, ಅದು ಮಾನಸಿಕವಾಗಿ ತುಂಬಾ ಹಿಂಸೆ. ಯಾರು ಅವರು? ಅವ್ರ ಹೆಸರು? ದಿನೇಶ್ ಮತ್ತು ಅನಿಲ್. ಹಾಗೆ ಆಗಿತ್ತು. ಎಲ್ಲಿ ಇಟ್ಟಿದ್ರು ನಿಮ್ಮನ್ನ? ತೋಟದ ಮನೆಯಲ್ಲಿ. ಎಲ್ಲಿ? ಯಾವ ಊರಲ್ಲಿ? ಸಕಲೇಶ್ಪುರದಲ್ಲೇನೋ? ಸಕಲೇಶ್ಪುರದಿಂದ ಮನೆಯಲ್ಲ ಇಲ್ಲ ತೋಟದಲ್ಲ? ತೋಟದ ಮನೆಯಲ್ಲ. ಅಲ್ಲಿ ಯಾವ ರೀತಿ ಇತ್ತು ವಾತಾವರಣ? ಅದು ಸಂಪೂರ್ಣವಾಗಿ ತೋಟದ ಮನೆ. ಅದೇನು ಪಕ್ಕದಲ್ಲಿ ರೋಡ್ ಇದೆ. ಅಲ್ಲಿ ಏನಾದರೂ ನಿಮಗೆ ಭಯದ ವಾತಾವರಣ, ಭಯಪಡಿಸುವಂಥ ಕೆಲಸವನ್ನೇ ಯಾರಾದರೂ ಮಾಡ್ತಿದ್ರ ನಿಮಗೆ? ಎಂಥದ್ದೇನಿರಲಿಲ್ಲ, ಭಯದ ವಾತಾವರಣ ಏನಿರಲಿಲ್ಲ. ಮಾನಸಿಕವಾಗಿ ಹಿಂಸೆ ಜಾಸ್ತಿ ಆಗಿತ್ತು. ನೀವು ಅಲ್ಲಿಂದ ತಪ್ಪಿಸ್ಕರ ಬರೋಂಥದ್ದು, ಓಡೋಗುವಂಥದ್ದು ಏನು ಅವಕಾಶ ಸಿಗ್ಲಿಲ್ವಾ ನಿಮಗೆ? ಅವಕಾಶನೇ ಇರಲಿಲ್ಲ. ಪ್ರಯತ್ನ ಮಾಡಲಿಲ್ಲ ನೀವು? ಅವಕಾಶನೇ ಇರಲಿಲ್ಲ, ಪ್ರಯತ್ನ ಮಾಡಲಿಲ್ಲ ನಾನು. ಮತ್ತೆ ನೀವು ಅಲ್ಲಿ ಇಟ್ಕೊಂಡು ಯಾರಿಗೆ ಫೋನ್ ಹಾಕಿದ್ರಿ ನೀವು? ನಮ್ಮ ಬಸವರಾಜ್ ಸ್ನೇಹಿತರಾದಂಥ ಬಸವರಾಜ್ ಅವರಿಗೆ, ಮನುಷ್ಯರಿಗೆ ಫೋನ್ ಮಾಡಿದೆ. ಅವ್ರು ಏನಂತ ಹೇಳಿದ್ರಿ ಅವ್ರು ಫೋನ್ ಮಾಡಿ? ದಿನೇಶ್ ಅವರು ಮತ್ತು ಇವರು ನಿನ್ನೆ ರಾತ್ರಿ ನನಗೆ ಬಂದಿದ್ದಾರೆ ಅಂತ ವಿಚಾರವನ್ನು ನಾನು ಅವ್ರಿಗೆ ವಿಷಯ ಮುಟ್ಟಿಸಿದೆ.
ಅದನ್ನು ನಾವು ಇದೀವಿ ಧೈರ್ಯವಾಗಿ ಅಂತೇಳಿ ಹೇಳಿದ್ರು. ಅದಾದ ತಕ್ಷಣ ಇವರು ಪೊಲೀಸ್ ಠಾಣೆಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಓಕೆ, ಈಗ ನಿಮ್ಮನ್ನ ಅವರು ಕರ್ಕೊಂಡು ಬಂದ್ರೆ ಅವರು ನಿಮ್ಮನ್ನ ಬಲವಂತವಾಗಿ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋದ್ರ? ಬಲವಂತವಾಗಿ ಕರ್ಕೊಂಡು ಹೋದ್ರು. ಬಲವಂತವಾಗಿ ಕರ್ಕೊಂಡು ಹೋಗಿ ಅಲ್ಲಿ ಇಟ್ಟಿದ್ರು ನಿಮ್ಮೆಲ್ಲ. ನಿಮ್ಮನ್ನ ಬಲವಂತವಾಗಿ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ರಲ್ಲ, ಅವಾಗ ಬಲವಂತವಾಗಿ ನಮ್ಮನ್ನ ಕರ್ಕೊಂಡು ಹೋದ್ರು ಅನ್ನೋದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ? ಇಲ್ಲ, ಬಲವಂತವಾಗಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ನಾನು. ರವೀಂದ್ರ ಅವರು ಬಲವಂತವಾಗಿ ಅನ್ನೋ ಸ್ಟೇಟ್ಮೆಂಟ್ ಬೇಡ, ಇದನ್ನ ಕರ್ಕೊಂಡು ಹೋದ್ರು ಕಾರ್ನಲ್ಲಿ ಅಂತ ಹೇಳ್ಬಿಟ್ಟು. ರವೀಂದ್ರನ್ ಅವ್ರು ಏನಾಗಿದ್ದಾರೆ? ಠಾಣಾಧಿಕಾರಿ ಅಂತ. ಏನು ಠಾಣಾಧಿಕಾರಿ? ಸರ್ಕಲ್ ಇನ್ಸ್ಪೆಕ್ಟ್ರಾ? ಇನ್ಸ್ಪೆಕ್ಟರ್. ಅವರಿಂದ ಏನಾದ್ರು ನಿಮ್ಗೆ ಒತ್ತಡಗಳು ಏನಾದ್ರು? ಬೇರೆ ಒತ್ತಡ ಏನು ಬರಲಿಲ್ಲ. ಅಲ್ಲಿ ನಿಮ್ ಜೊತೆ ಅದನ್ನ ನೀವು ಏನು ಅದನ್ನ ಹೇಳ್ಬೇಕಾದ್ರೆ ಅಲ್ಲಿ ನಿಮ್ ಜೊತೆ ಯಾರ್ಯಾರಿದ್ರು ಅಲ್ಲಿ? ನಾನು ಒಬ್ಬನೇ ಇದ್ದೆ. ಅಲ್ಲ, ಪೊಲೀಸ್ ಠಾಣೆಯಲ್ಲಿ ನಿಮ್ಮ ಹತ್ರ ಮಾಹಿತಿ ತಗೋತಿದ್ರಲ್ಲ, ಮಾಹಿತಿ ತಗೋಬೇಕಾದ್ರೆ ಅಲ್ಲಿ ನಿಮ್ಮ ಅಕ್ಕಪಕ್ಕ ಯಾರ್ಯಾರಿದ್ರು? ಅಕ್ಕಪಕ್ಕ ಠಾಣಾ ಇವರು ಅವರು ದಿನೇಶ್ ಮತ್ತು ಅನಿಲ್ ಅವ್ರೇಕಿರ್ತಾರೆ ಈಗ? ಅವರು ಇದ್ರು. ಅನಂತರದಲ್ಲಿ ಅವರು ರೈತರು ಇದ್ರು. ಆನಂತರ ಅವ್ರ ಕಡೆದು ಒಬ್ಬರು ಲಾಯರ್. ಈಗ ಸರ್, ಅವ್ರು ಹೇಳಿಕೆ ತಗೋಬೇಕು ಅಂದ್ರೆ ನಿಮ್ಮ ಒಬ್ಬರನ್ನ ಕರೆಸಿ ಹೇಳಿಕೆ ತಗೋಬೇಕು. ಈಗ ಕಿಡ್ನಾಪ್ ಮಾಡಿರೋರ್ನೇ ಕರೆಸ್ಬಿಟ್ಟು ಅಕ್ಕಪಕ್ಕದಾಗ ಕುಡಿಸ್ಕೊಂಡು ಹೇಳಿಕೆ ತಗೋತೀನಿ ಅಂದ್ರೆ ಅದರ ಅರ್ಥ ಏನು? ಈಗ ನಮ್ದು ಸ್ಟೇಟ್ಮೆಂಟ್ ತಗೊಂಡು ಅವ್ರದ್ದು ಸ್ಟೇಟ್ಮೆಂಟ್ ತಗೊಂಡು. ಅಲ್ಲ ಸರಿ, ಈಗ ಹೇಳಿಕೆ ತಗೋತಾರೆ ಅಂದ್ರೆ ಸಬ್ಸಪ್ರೇಟ್ ತಗೋಬೇಕು, ಸರಿನಾ? ಸಬ್ಸಪ್ರೇಟ್ ತಗೋಬೇಕಾಯ್ತು ಹೊರತು ಅವರು ನಿಮ್ಮ ಅಕ್ಕಪಕ್ಕ ಕುಣಿಸ್ಕೊಂಡೆ ಅವ್ರು ನಿಮ್ಮ ಸ್ಟೇಟ್ಮೆಂಟ್ ತಗೋತಾರೆ ಅಂದ್ರೆ ಅರ್ಥ ಏನು ಅಂತ ಅವ್ರನ್ನ ಕೇಳಿಲ್ವಾ ನೀವು? ಅದನ್ನ ನಾನು ಕೇಳಿಲ್ಲ. ಸರ್ಕಾರಿ ಇನ್ಸ್ಪೆಕ್ಟರ್ ಅದಕ್ಕೆ ಏನು ಉತ್ತರ ಕೊಡ್ಲಿಲ್ಲ? ಕೇಳಿಲ್ಲ. ಅಲ್ಲ, ಇನ್ಸ್ಪೆಕ್ಟರ್ ಅಲ್ಲಿ ಇರ್ಲಿಲ್ಲ ಆಗಿತ್ತು. ನಂತರದ ಓಕೆ, ಈಗ ನಮ್ಮ KRS ಪಕ್ಷ ಈ ತರ ಇದೆಯಲ್ಲ, ಈ ತರ ಹೋರಾಟ ಮಾಡಿದ್ದೆಲ್ಲ, ಅದಕ್ಕೆಲ್ಲ ಏನು ರೆಸ್ಪಾನ್ಸ್ ಮಾಡ್ತೀರಿ? ತುಂಬಾ ಧನ್ಯವಾದ. ನಮ್ಮ KRS ಪಕ್ಷದ ಎಲ್ಲ ಪದಾಧಿಕಾರಿಗಳಿಗೂ ತುಂಬಾ ಧನ್ಯವಾದಗಳು. ನೀವು ಫೋನ್ ಮಾಡಿದ್ರಾ ನಿಮ್ಮ ಹೆಂಡತಿ ಅವ್ರಿಗೆ, ಮಗಳಿಗೆ ಯಾರು ಫೋನ್ ಮಾಡಿದ್ರಾ? ತಿಳಿಸಿದ್ರಾ? ಈಗ ನೀವು ನಿಮ್ಮ ಸ್ನೇಹಿತರು ಯಾರಿದ್ದಾರೆ ಬಸವರಾವ್ರ ಜೊತೆ, ರಾಜು ಮತ್ತು ಮಹೇಶ್ ಅವ್ರ ಜೊತೆ ನೀವು ಓಡ್ತೀರಾ? ನೀವು ಓಡ್ತೀರಾ? ಹಾಗೆ ಈಗ ನಿಮ್ಮ ಮಗಳದು ಏನು ಮದುವೆ ಇದೆ ಅಂತ ಹೇಳಿದ್ರಿ, ಆ ವಿಚಾರನ ದಿನೇಶ್ ಅವರಿಗೆ ಹಾಗೆ ಏನು ಅನಿಲ್ ಅವ್ರಿಗೆ ತಿಳಿಸಿದ್ರಾ? ತಿಳಿಸಿದ್ರು ಕೂಡ ನಿಮ್ಗೆ ಮಾನಸಿಕವಾಗಿ ಹಿಂಸೆ ಕೊಟ್ರು ಅವರು? ಅಮೌಂಟ್ ಸೆಟ್ಲ್ಮೆಂಟ್ ಮಾಡಿ ನೀವು ಮದುವೆ ಹೋಗಬೇಕಾಗುತ್ತೆ, ಇಲ್ಲಾಂದ್ರೆ ಮದುವೆ ಬಿಡಲ್ಲ ಅನ್ನೋ ವಿಚಾರ. ಏನು ASI ಇದ್ರು ಅವ್ರಿಗೆ ನೀವು ಕರೆ ಮಾಡಿದ್ರಲ್ಲ, ಶ್ರೀನಿವಾಸ್ ಅಂತ, ಆ ವಿಚಾರವಾಗಿ ಏನು ಹೇಳ್ತೀರಿ ನೀವು? ASI ಅವರು ದಿನೇಶ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಅದೇ ಅವರು ಈಗ ದುಡ್ಡು ಕೊಟ್ಬಿಡಿ ಅವರಿಗೆ, ಏನು ಸೆಟ್ಲ್ಮೆಂಟ್ ಮಾಡ್ಬಿಡಿ 30 ಲಕ್ಷ ಅಂತ ಹೇಳಿದ್ರಲ್ಲ, ಆ ವಿಚಾರವಾಗಿ ಏನು ಹೇಳ್ತೀರಿ? ಅಲ್ಲ, ಅದನ್ನೇ ಸೆಟ್ಲ್ಮೆಂಟ್ ಮಾಡ್ಕೊಳ್ಳಿ ಅನ್ನೋ ವಿಚಾರ ಒಂದು ಹೇಳಿದ್ರು. ನಾನು ಅವ್ರಿಗೆ ದಿನೇಶ್ ಹೇಳಿದ್ರು ಕರ್ಕೊಬನ್ನಿ ಇಲ್ಲಿಗೆ ಅಂತ ಹೇಳಿದ್ರು. ಬಟ್ ಇವತ್ತು SP ಕಡೆಯಿಂದ ನಿಮ್ಮೆಲ್ಲರೂ ಒತ್ತಡದಿಂದ SPಗೆ ಇನ್ಫಾರ್ಮೇಷನ್ ಆದಾಗ ಅವಾಗ ಇಲ್ಲಿ ಕರ್ಕೊಬಂದ್ರು. ಈಗ ನೀವು ಏನು ASI ಆಗಿದ್ರು ಶ್ರೀನಿವಾಸ್ ಅವ್ರನ್ನ, ಸರ್ ಇಲ್ಲಿ ನನ್ನ ಬಲವಂತವಾಗಿ ಬಹಳ ಮಾನಸಿಕವಾಗಿ ಹಿಂಸೆ ಮಾಡ್ತಿದ್ದಾರೆ, ನಮ್ಮನ್ನ ಬಂದು ಕರ್ಕೊಂಡೋಗಿ ಅಂತ ನೀವು ಅವ್ರನ್ನ ಹೇಳಲಿಲ್ವಾ? ನಾನು ಹೇಳಿಲ್ಲ, ಗಂಡ ಪಕ್ಕದಲ್ಲೇ ಕೂತ್ಕೊಳ್ತೀನಿ ಮತ್ತು ಅಲ್ಲ, ಅವ್ರು ಕರೆ ಮಾಡಿದ್ರಲ್ಲ ಸರ್, ಕರೆ ಮಾಡಿದಾಗ ನೀವು ಅಲ್ಲಲ್ಲ, ನನಗೆ ಒಂದೇ ಮಾತಾಡಬೇಕು. ಆಮೇಲೆ ದಿನೇಶ್ ಅವ್ರು ತಗೊಂಡ್ರು ಫೋನ್, ಅವರೇ ಮಾತಾಡಬೇಕು. 15ನೇ ತಾರೀಕಾ? ಆಯ್ತು, ನಾನು ಕರ್ಕೊಂಬರ್ತೀನಿ ಅಂತ. ಹೌದಾದ್ರು ಕರ್ಕೊಂಬರ್ತೀನಿ ಅಂತ ಹೇಳಿ. ಈಗ ಅವ್ರನ್ನ ಕರ್ಕೊಂಡೋಗಿರೋಂಥ ಕಿಡ್ನಾಪ್ ಮಾಡಿರೋದು ಪೊಲೀಸ್ನವ್ರಿಗೆ ಗೊತ್ತಿತ್ತು ಹಂಗಾದ್ರೆ? ಗೊತ್ತಿದ್ರು, ಇನ್ಫಾರ್ಮೇಶನ್ ಮಾಡಿದ್ರು. ಗೊತ್ತಿದ್ರು ಯಾವುದೇ ತರ ರೆಸ್ಪಾನ್ಸ್ ಮಾಡಲಿಲ್ಲ ಅವರು? ಅದಕ್ಕೆಲ್ಲ ರೆಸ್ಪಾನ್ಸ್ ಮಾಡಿದಂಥದ್ದೇ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಕೃತಜ್ಞತೆ. ಓಕೆ ಸರ್, ಥ್ಯಾಂಕ್ ಯು.